2025 ಅಲ್ಲಿ ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಸ್ಟಾರ್ಟಿಂಗ್ ಏನೇ ಒಂದು 6ರಿಂದ 7 ಲಕ್ಷದಿಂದ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. ನಾವು ಗೋಯಿಂಗ್ ಟು 4 or 5 years later ನಿಮ್ಮ ಸ್ಯಾಲರಿ ವಿಲ್ ಸ್ಕೈ ರಾಕೆಟ್. ಎಷ್ಟಾಗತ್ತೆ ಅನ್ಕೊಂಡಿದ್ದೀರಾ? 10 lakhs, 15 lakhs? No, you will be in 25 to 30 lakhs per annum in just 5 to 6 years. ಈ ತರ ಒಂದು ಜಾಬ್ ರೋಲ್ ನೀವು ನೋಡ್ತಿದ್ದೀರಾ. ಕೆಲವು ಟೈಮ್ ಅಲ್ಲಿ ನಿಮ್ಗೆ ಜಾಸ್ತಿ ಸ್ಯಾಲರಿ ಬರಬೇಕು ಅಂತ ಅನ್ಸ್ತಿದೆ ಅಂತಂದ್ರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂತಂದ್ರೆ ಇವತ್ತು ಯಾವ್ಯಾವ ಜಾಬ್ ರೋಲ್ಸ್ ಇದೆ ಅದರಲ್ಲಿ ನೀವು ಏನೇನ್ ಮಾಡ್ಬೇಕಾಗತ್ತೆ ಇದಿಷ್ಟನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಇಂಡಿಯಾಸ್ ಬೂಮಿಂಗ್ ಟೆಕ್ ಮಾರ್ಕೆಟ್ ಅಲ್ಲಿ ಕ್ಲೌಡ್ ಇಸ್ ಒನ್ ಆಫ್ ದಿ ಮೇಜರ್ ಅಂಡ್ ಹೈಲಿ ಯೂಸ್ಡ್ ಪ್ಲಾಟ್ಫಾರ್ಮ್. ಸೊ ಈ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ಜಾಬ್ ರೋಲ್ಸ್ ನಿಮಗೆ ಸೂಟೇಬಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ವಿಡಿಯೋ, ದಟ್ ಇಸ್ ಟಾಪ್ 5 ಕ್ಲೌಡ್ ಕೆರಿಯರ್ಸ್ ಇನ್ 2025 ವಿತ್ ಸ್ಯಾಲರಿ. ಹಾಯ್ ಎವ್ರಿವನ್, ನಮಸ್ಕಾರ. ಏನು ತಡ ಮಾಡಿದೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಲೆಟ್ಸ್ ಗೋ. ಸೊ ಬಿಫೋರ್ ಐ ಬಿಗಿನ್ ದಿ ವಿಡಿಯೋ ಏನೇನ್ ಕಲ್ತ್ಕೊಳ್ತೀರಾ ಅಂತ ಹೇಳ್ತೀನಿ. ಫಸ್ಟ್ಲಿ ಯು ವಿಲ್ ನೋ ವಾಟ್ ಆರ್ ದಿ ಟಾಪ್ 5 ಕ್ಲೌಡ್ ಕೆರಿಯರ್ಸ್. ನೆಕ್ಸ್ಟ್ ಏನು ಅಂತಂದ್ರೆ ಕೀ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ. ಅಡಿಷನಲಿ ಐ ವಿಲ್ ಆಲ್ಸೋ ಟೆಲ್ ಯು ಹೌ ಟು ಫೈಂಡ್ ದೀಸ್ ಜಾಬ್ಸ್. ಏನೇನ್ ಕೀವರ್ಡ್ಸ್ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ರೋಲ್ ಇಸ್ ಸೇಲ್ಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್. ಸೊ ಇದೇನು ಅಂತಂದ್ರೆ ಯು ಆರ್ ದಿ ಮ್ಯಾಚ್ ಮೇಕರ್. ಯಾರ ಜೊತೆಗೆ? ಕ್ಲೈಂಟ್ ಅಂಡ್ ಯು ಆರ್ ಸಮ್ವನ್ ಹೂ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಕ್ಲೌಡ್. ಕ್ಲೌಡ್ ಬಗ್ಗೆ ಕಲ್ತ್ಕೊಂಡಿದ್ದೀರಾ, ಏನೇನ್ ಸರ್ವಿಸಸ್ ಇದೆ ಅಂತ ಕಲ್ತ್ಕೊಂಡಿದ್ದೀರಾ. ಸಮ್ವನ್ ಇಸ್ ಕಮಿಂಗ್ ಟು ಯು, ಯಾವ ಕ್ಲೌಡ್ ನಾನು ಯೂಸ್ ಮಾಡಬಹುದು ಆರ್ ಯಾವ ಸರ್ವಿಸಸ್ ನಾನು ಯೂಸ್ ಮಾಡಬಹುದು ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಆ ಪ್ರಾಬ್ಲಮ್ ನ ನೀವು ಅಪ್ರೋಚ್ ಮಾಡಬೇಕು. ಸಚ್ ಆಸ್ ದೀಸ್ ಆರ್ ದಿ ಸರ್ವಿಸಸ್, ಇದಕ್ಕೆ ಇಷ್ಟು ಪ್ರೈಸಿಂಗ್ ಇದೆ, ಇಲ್ಲಿ ಏನೇನ್ ಆಗುತ್ತೆ ಇದೆಲ್ಲದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಸೊ ಅವರ ಪ್ರಾಬ್ಲಮ್ ಪ್ರಕಾರ ಕ್ಲೈಂಟ್ ಯಾವ ತರ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ನ ನೋಡ್ತಿದ್ದಾರೆ, ಯಾವ ಸರ್ವಿಸಸ್ ನೋಡ್ತಿದ್ದಾರೆ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ರು ಫಿನ್ಟೆಕ್ ಇಂದ ಬರ್ತಾರೆ ಅಂತ ಅನ್ಕೊಳ್ಳಿ. ಸೊ ಇವ್ರೇನ್ ಹೇಳ್ತಾರೆ, ದೇ ಡೋಂಟ್ ಹ್ಯಾವ್ ಎನಿ ಸ್ಟೋರೇಜ್ ಟು ಸ್ಟೋರ್ ಆಲ್ ದಿ ಡೇಟಾ, ಅಥವಾ ಅವ್ರದ್ದು ಏನೋ ಒಂದಷ್ಟು ಫಿನಾನ್ಸ್ ರಿಲೇಟೆಡ್ ಡೇಟಾ ಏನೇನಿದೆ ಅದನ್ನ ಅವ್ರು ಏನೇನ್ ಯೂಸ್ ಮಾಡ್ತಿದ್ದಾರೆ ಸ್ಟೋರೇಜ್ಗೆ ಅಂತ, ದಟ್ ಈಸ್ ನಾಟ್ ಎನಫ್. ಸೊ ನಾನು ಏನ್ ಮಾಡ್ಬೋದು, ವಿಚ್ ಕ್ಲೌಡ್ ಪ್ಲಾಟ್ಫಾರ್ಮ್ ವಿಲ್ ಬಿ ಐಡಿಯಲ್ ಆರ್ ವಿಚ್ ಸರ್ವಿಸಸ್ ವಿಲ್ ಬಿ ಐಡಿಯಲ್ ಅಂತ ಕೇಳ್ತಾರೆ. ಸೊ ಅವಾಗ ನೀವೇನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಯು ಕ್ಯಾನ್ ಯೂಸ್ ಐದರ್ GCP, AWS ಆರ್ Azure. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಪಿಕ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಪಿಕಿಂಗ್ AWS, ಯು ಹ್ಯಾವ್ S3 ಆಸ್ ಅ ಸರ್ವಿಸ್. ಸೊ S3 ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಸ್ಟೋರ್ ಆಲ್ ದಿ ಡೇಟಾ ಅಂಡ್ S3 ಚಾರ್ಜಸ್ ಏನೇನಿರುತ್ತೆ ಅದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಈಸ್ ಯುವರ್ ಡೇ ಟು ಡೇ ಜಾಬ್. ಸೊ ಇದಕ್ಕೆ ಏನೇನ್ ಸ್ಕಿಲ್ಸ್ ಗೊತ್ತಿರಬೇಕು. ಫಸ್ಟ್ ಥಿಂಗ್ ಇಸ್ ಯು ಶುಡ್ ನೋ ಬೇಸಿಕ್ಸ್ ಆಫ್ ಕ್ಲೌಡ್ ಟೆಕ್ನಾಲಜಿ. ಸೊ ಯಾವ ಕ್ಲೌಡ್ ಇದೆ, ಏನೇನ್ ಸರ್ವಿಸಸ್ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದಷ್ಟು ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಇಂಗ್ಲಿಷ್ ಆರ್ ಎನಿ ನೇಟಿವ್ ಲ್ಯಾಂಗ್ವೇಜ್. ಇವಾಗ ಕನ್ನಡ ಚೆನ್ನಾಗಿ ಬರ್ತಿರ್ಬೇಕು, ಹಿಂದಿ ಬರ್ತಿರ್ಬೇಕು. ಸೊ ಈ ತರ ನೇಟಿವ್ ಲ್ಯಾಂಗ್ವೇಜಸ್ ನೀವು ಕಲ್ತ್ಕೊಂಡಿರ್ಬೇಕಾಗುತ್ತೆ. ಅಡಿಷನಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಬಹುದು. AWS ಹೋಗ್ತೀರಾ ಅಂತಂದ್ರೆ ಪ್ರಾಕ್ಟಿಷನರ್ದು ಒಂದು ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಗೋಯಿಂಗ್ ಫಾರ್ Azureದು ಫೌಂಡೇಶನ್ ಲೆವೆಲ್ ಒಂದು ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಡೈನಮಿಕ್ಸ್ ಅಂಡ್ ಫೌಂಡೇಶನ್ ಆಫ್ AWS ಆರ್ ಎನಿ ಅದರ್ ಕ್ಲೌಡ್. ನಾವ್ ಕಮಿಂಗ್ ಟು ಸ್ಯಾಲರಿ ಪಾರ್ಟ್. ಸ್ಯಾಲರಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 5.5 ಲಕ್ಷ ಇಂದ 7 ಲಕ್ಷ ತನಕ ಬರುತ್ತೆ. ದಟ್ ಇಸ್ 5.5 lakhs to 7 lakhs per annum. ಇನ್ನೊಂದು 2 to 3 years ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯು ವಿಲ್ ಬಿ ಇನ್ 15 LPA ಅಂಡ್ ಬೈ ದಿ ಎಂಡ್ ಆಫ್ 5 or 6 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ನೀವೊಂದು ಸೀನಿಯರ್ ಲೆವೆಲ್ ಅಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯು ವಿಲ್ ಬಿ ಕಮಿಂಗ್ ಅಂಡರ್ 20 to 25 or 25 to 30 lakhs ಬೇಸ್ಡ್ ಆನ್ ಯುವರ್ CTC ಅಂಡ್ ಆಲ್ಸೋ ಬೋನಸ್. ಆ ಕಂಪನಿಯಲ್ಲಿ ಬೋನಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೆ ಅದು ಕೂಡ ಸಿಗುತ್ತೆ ನಿಮಗೆ. ಅಡಿಷನಲಿ ಒಂದು 2 to 3 lakhs ಸಿಗಬಹುದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಸ್ಯಾಲರಿ ಸ್ಟ್ರಕ್ಚರ್. ನೆಕ್ಸ್ಟ್ ಏನು ಅಂತಂದ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು, ಕೀವರ್ಡ್ಸ್ ಏನೇನು ಟು ಸರ್ಚ್ ಫಾರ್ ದಿಸ್ ಜಾಬ್ ರೋಲ್. ದಟ್ ಇಸ್ ಕ್ಲೌಡ್ SDR ಅಂತ ನೀವು ಸರ್ಚ್ ಮಾಡಿ. ದಟ್ ಇಸ್ ಸೇಲ್ಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್. ಸೊ ಈ ತರ ನೀವು ಕೀವರ್ಡ್ ಯೂಸ್ ಮಾಡ್ಕೊಂಡು ಏನಾದ್ರೂ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಜಾಬ್ ರೋಲ್ಸ್. ಅಟ್ಲೀಸ್ಟ್ ಒಂದು 15,000 to 20,000 ರೋಲ್ಸ್ ಇವತ್ತು ಖಾಲಿ ಇದೆ. ಯಾಕೆ ಇಷ್ಟೊಂದು ರೋಲ್ಸ್ ಖಾಲಿ ಇದೆ ಅಂತಂದ್ರೆ 94% ಆಫ್ ದಿ ಇಂಡಿಯನ್ ಕಂಪನೀಸ್ ಇವತ್ತು ಆಲ್ರೆಡಿ ಕ್ಲೌಡ್ ಮೂವ್ ಆಗೋಗಿದ್ದಾರೆ. ಅದರಲ್ಲಿ 70% ಆಫ್ ದೆಮ್ ಆರ್ ಟ್ರೈಯಿಂಗ್ ಟು ಇನೋವೇಟ್, ಇನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಟ್ರೈ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನಾಗ್ತಿದೆ ಅಂತಂದ್ರೆ ಈ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸಗಳು ಜಾಸ್ತಿ ಇದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಮೋರ್ ಅಂಡ್ ಮೋರ್ ಕ್ಲೌಡ್ ಕಲ್ತಿರೋ ಒಂದಷ್ಟು ಸ್ಟೂಡೆಂಟ್ಸ್ ಅಥವಾ ರೆಪ್ರೆಸೆಂಟೇಟಿವ್ಸ್ ನ ನೋಡ್ತಾ ಇದ್ದಾರೆ. ದಟ್ ಇಸ್ ವೈ ದೀಸ್ ಮೆನಿ ಜಾಬ್ಸ್ ಆರ್ ಸ್ಟಿಲ್ ದೇರ್. ಅದಕ್ಕೆ ನೀವು ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿ. ನಾವು ಗೋಯಿಂಗ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಸೊಲ್ಯೂಷನ್ ಆರ್ಕಿಟೆಕ್ಟ್. ಮುಂಚೆ ನೀವೇನ್ ಮಾಡಿದ್ರಿ, ಯು ಆರ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಯಾವ ಫೀಚರ್ಸ್ ಇದೆ, ಯಾವ ತರ ಯೂಸ್ ಮಾಡಬಹುದು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ. ಯು ಆರ್ ಗಿವಿಂಗ್ ಅ ಸೊಲ್ಯೂಷನ್. ಬಟ್ ಹಿಯರ್ ಯು ಆರ್
actually designing the solution. These are the one who's driving the cloud to the next level. So ನೀವೇನಾದ್ರೂ ಈ ತರ ಒಂದು ಜಾಬ್ ರೋಲ್ ಹುಡುಕ್ತಾ ಇದೀರಾ ಅಂತಂದ್ರೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ರೋಲ್ ಇಸ್ ಪರ್ಫೆಕ್ಟ್ ಫಾರ್ ಯು. ನೀವೇ ಡಿಸೈನ್ ಮಾಡಬಹುದು, ಯಾವ ಕ್ಲೌಡ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಬಹುದು, ಅಲ್ಲಿ ಏನೇನ್ ಅಡ್ವಾಂಟೇಜಸ್ ಇದೆ ಅಂತ ನೀವು ರಿಸರ್ಚ್ ಮಾಡಬಹುದು. ಸೊ ಆನ್ ಅ ರೆಗ್ಯುಲರ್ ಬೇಸಿಸ್ ಯು ವಿಲ್ ಬಿ ಇನ್ವಾಲ್ವ್ಡ್ ಇನ್ ರಿಸರ್ಚಿಂಗ್, ಡಿಸೈನಿಂಗ್ ಅಂಡ್ ಮ್ಯಾನೇಜಿಂಗ್ ದಿ ಆರ್ಗನೈಸೇಷನ್. ಮತ್ತೆ ಕ್ಲೌಡ್ ಅಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ನ ಹೇಗೆ ಬಿಲ್ಡ್ ಮಾಡೋದು ಇದೆಲ್ಲದನ್ನು ನಿಮ್ ಕೈಲಿರುತ್ತೆ. ಸೊ ಯು ವಿಲ್ ಬಿ ದಿ ಆರ್ಕಿಟೆಕ್ಟ್. ಇವಾಗ ಇಂಟೀರಿಯರ್ ಡಿಸೈನರ್ ಹೇಗೆ ಕೆಲಸ ಮಾಡ್ತಾರೆ, ಮನೆಯಲ್ಲಿ ಏನೇನ್ ತರ ಕಲರ್ಸ್ ಬೇಕು, ಮತ್ತೆ ಯಾವ ವಾರ್ಡ್ರೋಬ್ಸ್ ಎಲ್ಲೆಲ್ಲಿ ಇರಬೇಕು ಅಂತ ಹೇಗೆ ಡಿಸೈನ್ ಮಾಡ್ತಾರೆ, ಅದೇ ತರನೇ ನೀವು ಕ್ಲೌಡ್ ಅಲ್ಲಿ ಮಾಡ್ತಿರ್ತೀರಾ. ಸೊ ದಿಸ್ ಇಸ್ ವಾಟ್ ಇಸ್ ಸೊಲ್ಯೂಷನ್ ಆರ್ಕಿಟೆಕ್ಟ್. ನಿಮ್ಗೆ ಏನೇನ್ ಸ್ಕಿಲ್ಸ್ ಬೇಕಾಗತ್ತೆ ಅಂತಂದ್ರೆ ಫಸ್ಟ್ಲಿ ಯು ಶುಡ್ ಹ್ಯಾವ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆನ್ ಎನಿ ಆಫ್ ದಿ ಕ್ಲೌಡ್ ಪ್ಲಾಟ್ಫಾರ್ಮ್. ಅಂದ್ರೆ GCP ಆಗಿರ್ಬೋದು, ಅಜೋರ್ ಆಗಿರ್ಬೋದು, AWS ಆಗಿರ್ಬೋದು. ಯು ಶುಡ್ ಹ್ಯಾವ್ ಅ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. IT ಫಂಡಮೆಂಟಲ್ಸ್ ಏನಿದೆ ದಟ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಇದ್ರ ಜೊತೆಗೆ ಅಡಿಷನಲ್ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಬಹುದು. ಇವಾಗ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಒಂದು ಸರ್ಟಿಫಿಕೇಶನ್ ಇದೆ, ಅದರದೇ ಎಷ್ಟೊಂದು ಲೆವೆಲ್ಸ್ ಎಲ್ಲ ಇದೆ, ಅದನ್ನ ನೀವು ಮಾಡ್ಕೊಳ್ಬಹುದು. ಸೇಮ್ ಥಿಂಗ್ ವಿತ್ GCP ಅಂಡ್ ಅಜೋರ್, ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಯು ಶುಡ್ ಹ್ಯಾವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಟ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಯಾಕಂತಂದ್ರೆ ಎವ್ರಿ ಡೇ ಟು ಡೇ ಬೇಸಿಸ್ ಅಲ್ಲಿ ಯು ಆರ್ ಸಾಲ್ವಿಂಗ್ ಸಮಥಿಂಗ್, ಯು ಆರ್ ಸ್ಟ್ರಾಟಜೈಸಿಂಗ್ ಸಮಥಿಂಗ್. ಸೊ ಅದಕ್ಕೆ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಕಮಿಂಗ್ ಟು ದಿ ಸ್ಯಾಲರಿ, 8 to 12 lakhs ಆಸ್ ಅ ಬಿಗಿನರ್ ಸಿಗುತ್ತೆ. ನೀವು ಹೋಗ್ತಾ ಹೋಗ್ತಾ ಮೇ ಬಿ 2 to 3 years ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮಗೆ 15 to 18 lakhs per annum ಆಗ್ಬೋದು. ಬೈ ದಿ ಎಂಡ್ ಆಫ್ 5 to 6 years ಯು ವಿಲ್ ಬಿ ಫಾರ್ ಶೋರ್ ಇನ್ 30 LPA ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಅಂಡ್ ಲರ್ನಿಂಗ್. ನಿಮ್ಮ ಕೇಪಬಿಲಿಟಿ ಮೇಲೆ ಯು ವಿಲ್ ಬಿ ಇನ್ 30 LPA ಇನ್ ಲೆಸ್ ದನ್ 5 years. ದಿಸ್ ಇಸ್ ಒನ್ ಆಫ್ ದಿ ಲೀಡಿಂಗ್ ಅಂಡ್ ಹೈಲಿ ಪೇಡ್ ಜಾಬ್ಸ್ ಇನ್ ಇಂಡಿಯಾ. ಇದನ್ನ ಹೇಗೆ ಸರ್ಚ್ ಮಾಡೋದು? ಇವಾಗ ಲಿಂಕ್ಡ್ಇನ್ ಅಲ್ಲಿ ಸರ್ಚ್ ಮಾಡಬಹುದು, ನೌಕರಿಯಲ್ಲಿ ಸರ್ಚ್ ಮಾಡಬಹುದು. ವೆರಿ ವೆರಿ ಸಿಂಪಲ್. ಸೊಲ್ಯೂಷನ್ ಆರ್ಕಿಟೆಕ್ಟ್, ಕ್ಲೌಡ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಕೊಟ್ಟರು ಆಯ್ತು, ಆರ್ ಎನಿ ಕ್ಲೌಡ್ ಪ್ಲಾಟ್ಫಾರ್ಮ್, AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಆರ್ GCP ಸೊಲ್ಯೂಷನ್ ಆರ್ಕಿಟೆಕ್ಟ್, ಈ ತರ ಕೊಟ್ಟರು ಯು ವಿಲ್ ಫೈಂಡ್ ಹಂಡ್ರೆಡ್ಸ್ ಆಫ್ ಜಾಬ್ ರೋಲ್ಸ್. ಪ್ಲೀಸ್ ಲುಕ್ ಇನ್ ಟು ಇಟ್. ಬಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಯಾರಾಗಕ್ಕಾಗತ್ತೆ? 1 or 2 years ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯು ಶುಡ್ ಹ್ಯಾವ್ ವರ್ಕ್ಡ್ ಆನ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಆರ್ ಎನಿ ಕ್ಲೌಡ್ ಡೆವಲಪರ್ ಆಗಿರ್ಬೋದು. ಈ ತರ ಯಾವ್ದಾದ್ರು ಒಂದು ರೋಲ್ ಅಲ್ಲಿ ಕೆಲಸ ಮಾಡಿ ಅಂಡ್ ದೆನ್ ಡೂ ಯೋರ್ ಸರ್ಟಿಫಿಕೇಶನ್, ದೆನ್ ಗೆಟ್ ಇನ್ ಟು ದಿಸ್ ರೋಲ್. ಇಟ್ ವಿಲ್ ಬಿಕಮ್ ಮಚ್ ಈಸಿಯರ್ ಅಂಡ್ ಇನ್ನು ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಗೋಯಿಂಗ್ ಟು ದಿ ನೆಕ್ಸ್ಟ್ ಒನ್, ಕ್ಲೌಡ್ ಡೆವಲಪರ್ ಆರ್ ಕ್ಲೌಡ್ ಆರ್ಕಿಟೆಕ್ಟ್. ಇದಿಷ್ಟು ಏನಾಯ್ತು? ಯು ಆರ್ ಬಿಲ್ಡಿಂಗ್ ಅ ಸೊಲ್ಯೂಷನ್, ಯು ಆರ್ ಟ್ರೈಂಗ್ ಟು ಡಿಸೈನ್ ಇಟ್, ಬಟ್ ನೌ ಯು ಆರ್ ಆಕ್ಚುಲಿ ಬಿಲ್ಡಿಂಗ್ ಇಟ್. ನೀವು ಜಸ್ಟ್ ಸೊಲ್ಯೂಷನ್ಸ್ ನ ಥಿಯರಿ ಆಗಿ ಹೇಳ್ತಿಲ್ಲ, ಯು ಆರ್ ಡೂಯಿಂಗ್ ಪ್ರಾಕ್ಟಿಕಲ್ಸ್. If you are someone who wants to write a coding ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತಂದ್ರೆ you should definitely try this role. So ಇಲ್ಲಿ ಏನೇನ್ ಕಲ್ತ್ಕೊಳ್ಬೇಕಾಗುತ್ತೆ, ಯಾವ ಸ್ಕಿಲ್ಸ್ ನಿಮ್ಗೆ ಬೇಕಾಗುತ್ತೆ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಗೊತ್ತಿರಬೇಕು, ಡಾಕರ್ ಅಂಡ್ ಕುಬರ್ನೆಟಿಸ್ ಚೆನ್ನಾಗಿ ಬರ್ತಿರ್ಬೇಕು, CI/CD ಪೈಪ್ಲೈನ್ ನ ಹೇಗ್ ಮಾಡೋದು ಅಂತ ಗೊತ್ತಿರಬೇಕು. ಇದರ ಜೊತೆಗೆ ಯು ಶುಡ್ ಹ್ಯಾವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅದ್ಯಾವ್ದು ಅಂತಂದ್ರೆ ಪೈಥಾನ್ ಗೊತ್ತಿರಬೇಕು, ಆರ್ Node.js ಗೊತ್ತಿರಬೇಕು, ಸಮ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಅಂಡ್ ದೆನ್ ಗೋ ಗೊತ್ತಿರಬೇಕು, ಸಮ್ ಟೈಪ್ ಸ್ಕ್ರಿಪ್ಟ್ ಗೊತ್ತಿರಬೇಕು, ಇವನ್ Java is very very widely used. ಇದೆಲ್ಲದನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಜಸ್ಟ್ ಲರ್ನ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದಟ್ ಶುಡ್ ಬಿ ಎನಫ್. ಆಮೇಲೆ ಹೋಗ್ತಾ ಯು ಕ್ಯಾನ್ ಲರ್ನ್ ಅದರ್ ಲ್ಯಾಂಗ್ವೇಜಸ್. ಆಸ್ ಐ ಆಲ್ವೇಸ್ ಸೇ, ನೀವು ಯಾವ್ದಾದ್ರು ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಅದನ್ನ ಮಾಸ್ಟರ್ ಮಾಡಕ್ ಟ್ರೈ ಮಾಡಿ, ಬಿಕಾಸ್ ರೆಸ್ಟ್ ಆಫ್ ದಿ ಲ್ಯಾಂಗ್ವೇಜಸ್ ಆರ್ ವೆರಿ ವೆರಿ ಸಿಮಿಲರ್. ಅಂಡ್ ಲಾಸ್ಟ್ಲಿ ಯು ಶುಡ್ ಆಲ್ಸೋ ನೋ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಇಲ್ಲಿ ನೀವು ಕೋಡ್ ಬರೀತಿರೋದ್ರಿಂದ ಕೋಡಿಂಗ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಬೇಕಾಗೇ ಆಗುತ್ತೆ. ಸೊ ಮೇಕ್ ಶೋರ್ ಯು ಆರ್ ಆಲ್ಸೋ ಗುಡ್ ಅಟ್ ಇಟ್. ಇದಿಷ್ಟು ಆದ್ಮೇಲೆ ನಿಮ್ಗೆ ಸ್ಯಾಲರಿ ವೈಸ್ ಬರಬೇಕು ಅಂತಂದ್ರೆ ಇದರಲ್ಲೂ ಅಷ್ಟೇ ನಿಮಗೆ 6 to 7 lakhs ಆಸ್ ಅ ಬಿಗಿನರ್ ಸಿಗುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಆಸ್ ಅ ಬಿಗಿನರ್ ಕ್ಲೌಡ್ ಡೆವಲಪರ್ ಆಗಿ ನೀವು ಶುರು ಮಾಡಬಹುದು. ವಿತ್ ದಿಸ್ ನಿಮ್ಗೆ ಅಡಿಷನಲಿ ಎನಿ ಒನ್ ಕ್ಲೌಡ್ ಪ್ಲಾಟ್ಫಾರ್ಮ್ ಬಗ್ಗೆ ಒಂದು ನಾಲೆಜ್ ಇರಬೇಕು. ಇಟ್ ಕ್ಯಾನ್ ಬಿ AWS, ಇಟ್ ಕ್ಯಾನ್ ಬಿ GCP, ಆರ್ ಇಟ್ ಕ್ಯಾನ್ ಬಿ Azure. With 2 to 3 years of work experience or even 4 years of work experience, you will be in 15 LPA or 17 LPA. By the time you reach 5 years of work experience, you will be at least earning 25 LPA. So this is your cloud architect or cloud developer job role. Now going to job hunting. Keywords ಏನು ಯೂಸ್ ಮಾಡಬಹುದು ಅಂತಂದ್ರೆ cloud developer, cloud architect or any specific cloud developer. ಇವಾಗ AWS cloud developer or GCP cloud developer ಈ ತರ ಕೂಡ ನೀವು ಕೊಡಬಹುದು. ಆನ್ ಡಿಮ್ಯಾಂಡ್ ಕ್ಲೌಡ್ ಯಾವ್ದಿರೋದು ಫಾರ್ ನೌ ಅಂತಂದ್ರೆ ಬಿಗಿನರ್ ಆಗಿದ್ದೀರಾ ಅಂತಂದ್ರೆ ಪ್ಲೀಸ್ ಸ್ಟಾರ್ಟ್ ವಿತ್ AWS. ಇಟ್ ಹ್ಯಾಸ್ ಮೋರ್ ಫ್ರೀ ಟೈರ್ ಮತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ಐ ವುಡ್ ಸಜೆಸ್ಟ್ ಸ್ಟಾರ್ಟ್ ವಿತ್ AWS and then go to GCP or Azure. It's your call. Now going to the next job, cloud support engineer. ನೀವೇನಾದ್ರೂ ಪ್ರೆಷರ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ, ಯು ಲವ್ ಸಾಲ್ವಿಂಗ್ ಪಜಲ್ಸ್ ಅಂದ್ರೆ ದಿಸ್ ಇಸ್ ದ ಪ್ಲೇಸ್ ಫಾರ್ ಯು. ಯಾಕೆ ಅಂತ ಹೇಳ್ತೀನಿ. ಇವತ್ತು ಎಲ್ಲಾ ಒಂದು ಕಂಪನೀಸ್ ಅಲ್ಲೂ ದೇ ಹ್ಯಾವ್ ಸಪೋರ್ಟ್, ಅಂದ್ರೆ 24/7 ಸಪೋರ್ಟ್ ಬೇಕಾಗುತ್ತೆ. ಯಾವುದಕ್ಕೆ? ಟು ವಾಚ್ ಯುವರ್ ಅಪ್ಲಿಕೇಶನ್. ನಿಮ್ಮ ಅಪ್ಲಿಕೇಶನ್ ನ ಟ್ರ್ಯಾಕ್ ಮಾಡೋದಕ್ಕೆ, ಅದನ್ನ ಒಂದು ಮಾನಿಟರ್ ಮಾಡೋದಕ್ಕೆ ಯು ನೀಡ್ ಸಮನ್ ಹೂ ಇಸ್ ಕಾನ್ಸ್ಟೆಂಟ್
ಕಾನ್ಸ್ಟೆಂಟ್ಲಿ ಮಾನಿಟರಿಂಗ್. ಸೊ ಅದಕ್ಕೆ ಯು ವಿಲ್ ನೀಡ್ ಕ್ಲೌಡ್ ಸಪೋರ್ಟ್ ಇಂಜಿನಿಯರ್. ಸೊ ಹೂ ಇಸ್ ಆಲ್ಸೋ ಅನ್ ಇಂಜಿನಿಯರ್, ಅಂದ್ರೆ ಅವ್ರಿಗೆ ಬೇಸಿಕ್ಸ್ ಆಫ್ ಕೋಡಿಂಗ್ ಬರುತ್ತೆ, ಅದನ್ನ ಹೇಗೆ ಅನಲೈಸ್ ಮಾಡೋದು ಅಂತ ಗೊತ್ತಿರುತ್ತೆ, ಬಟ್ ಹೂ ವಿಲ್ ನಾಟ್ ನೋ ಹೌ ಟು ಸಾಲ್ವ್ ಇಟ್, ಅಥವಾ ಯಾವ್ದು ಕೋಡ್ ಬರೆಯೋದಾಗಿರ್ಲಿ ಡಿಸೈನ್ ಮಾಡೋದಾಗಿರ್ಲಿ ಅದು ಗೊತ್ತಿರೋದಿಲ್ಲ. ಸೊ ದೋಸ್ ಆರ್ ದಿ ಒನ್ ಹೂ ಕ್ಯಾನ್ ಹೆಲ್ಪ್ ಯು ವಿತ್ ದಿ ಸಪೋರ್ಟ್. ಸೊ ಇವ್ರಿಗೆ ಏನೇನು ಬೇಕಾಗುತ್ತೆ ಅಂದ್ರೆ ಸ್ಕಿಲ್ಸ್ ಏನೇನು ಬೇಕಾಗುತ್ತೆ, AWS ಆರ್ GCP ಆರ್ Azure ಇಸ್ ಕಂಪಲ್ಸರಿ. ಎನಿ ಕ್ಲೌಡ್ ಪ್ಲಾಟ್ಫಾರ್ಮ್ ನಾಲೆಜ್ ನಿಮಗೆ ಗೊತ್ತಿರಲೇಬೇಕು. ಇದ್ರ ಜೊತೆಗೆ ಯು ಶುಡ್ ನೋ ಲಿನಕ್ಸ್ ಅಡ್ಮಿನಿಸ್ಟ್ರೇಷನ್. ಸೊ ಲಿನಕ್ಸ್ ಕಮಾಂಡ್ಸ್ ಆಗಿರ್ಬೋದು, ಒಂದು ಆಪರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಇರ್ಬೋದು, ಆಲ್ ಆಫ್ ದಿಸ್ ಯು ಶುಡ್ ನೋ ಫಾರ್ ಶೋರ್. ನೆಕ್ಸ್ಟ್ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಪ್ರೆಷರ್ ಅಲ್ಲಿ ವರ್ಕ್ ಮಾಡೋ ಒಂದು ಕೇಪಬಿಲಿಟಿ ಇರಬೇಕು. ಅಂಡ್ ಲಾಸ್ಟ್ಲಿ ಯು ಶುಡ್ ನೋ ಹೌ ಟು ಟ್ರಬಲ್ ಶೂಟ್ ಡೇಟಾ ಬೇಸ್ ಅಲ್ಲಿ ಆಗಿರ್ಲಿ, ಅಥವಾ ಒಂದು ಅಪ್ಲಿಕೇಶನ್ ಮಾನಿಟರ್ ಮಾಡ್ಬೇಕಾದ್ರೆ ಏನೋ ಇಶ್ಯೂ ಆಯ್ತಾ, ಪರ್ಫಾರ್ಮೆನ್ಸ್ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಅವಾಗ ಇನ್ಫಾರ್ಮ್ ಮಾಡಕ್ ಗೊತ್ತಿರಬೇಕು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಮಾನಿಟರಿಂಗ್ ಟೂಲ್ಸ್ ಸಚ್ ಆಸ್ ಪ್ರೊಮಿಥಿಯಸ್, ಕ್ಲೌಡ್ ವಾಚ್ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ ಯು ಆರ್ ವೆರಿ ವೆರಿ ಫಿಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಜಾಬ್. ಸ್ಯಾಲರಿ ವೈಸ್ ಹೇಳಬೇಕು ಅಂತಂದ್ರೆ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಲಿಟಲ್ ಲೆಸ್, ಅಂದ್ರೆ ಒಂದು 2.5-3 ಲಕ್ಷ ಕಡಿಮೆ ಆಗ್ಬೋದು. ಬಟ್ ಬೈ ದಿ ಎಂಡ್ ಆಫ್ 8 or 9 years you will be in the same scale. So coming to the L1 support, L1 support ಅವ್ರಿಗೆ 4 to 6 lakhs per annum ಬರ್ಬೋದು. ನೆಕ್ಸ್ಟ್ L2 ಸಪೋರ್ಟ್ ಅವ್ರಿಗೆ 6 to 8 lakhs or 6 to 10 lakhs ಸ್ಕೇಲ್ ಅಲ್ಲಿ ಬರ್ಬೋದು. L3 ಮೇಲೆ ನಿಮಗೆ 10 to 15 lakhs ಬರುತ್ತೆ. ಇಷ್ಟೊತ್ತಿಗೆ ನಿಮ್ದು 5 to 6 years of work experience ಆಗಿರುತ್ತೆ. ಲೀಡ್ ಇಂಜಿನಿಯರ್ ಅಥವಾ ಲೀಡ್ ಸಪೋರ್ಟ್ ಅಂತ ನೀವು ಬಂದ್ರೆ you will be coming under 25 to 30 lakh per annum. This is one of the highly paid, yes, but ಸ್ವಲ್ಪ ವರ್ಷ ಆದ್ಮೇಲೆ you will become the highly paid. ಸ್ಟಾರ್ಟಿಂಗ್ ಅಲ್ಲಿ to understand how the ಪ್ರೊಡಕ್ಷನ್ ವರ್ಕ್ಸ್, ಅಥವಾ ಒಂದು ಅಪ್ಲಿಕೇಶನ್ ನ ಮಾನಿಟರ್ ಮಾಡೋದಿರ್ಬೋದು, ಆರ್ ಹೌ ದ ಡೇಟಾ ಬೇಸ್ ಇಸ್ ವರ್ಕಿಂಗ್, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಫ್ ಯು ಸ್ಟಾರ್ಟ್ ವಿತ್ ದಿಸ್ ರೋಲ್, ಐ ಥಿಂಕ್ ನಿಮ್ಮ ಕ್ಲೌಡ್ ಜರ್ನಿ ಏನಿದೆ ವಿಲ್ ಬಿ ವೆರಿ ವೆರಿ ಗುಡ್. ನಾವು ಗೋಯಿಂಗ್ ಟು ದಿ ಜಾಬ್ ಹಂಟಿಂಗ್ ಪಾರ್ಟ್. ಕ್ಲೌಡ್ ಸಪೋರ್ಟ್ ಇಂಜಿನಿಯರ್ ಆರ್ AWS ಸಪೋರ್ಟ್ ಇಂಜಿನಿಯರ್, GCP ಸಪೋರ್ಟ್ ಇಂಜಿನಿಯರ್ ಆರ್ ಎನಿ ಸಪೋರ್ಟ್ ಅಂತ ಕೊಟ್ಟರು ಸಾಕಾಗುತ್ತೆ. ಸಪೋರ್ಟ್ ರೋಲ್ಸ್ ಫಾರ್ ಕ್ಲೌಡ್ ಅಂತ ಕೊಡ್ಬೋದು. ಅವಾಗ ಯು ವಿಲ್ ಗೆಟ್ ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್, ಜಾಬ್ ಅಪ್ಲಿಕೇಶನ್ಸ್, ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಅಂಡ್ ಆಲ್ಸೋ ಈ ತರ ಒಂದು ರೋಲ್ಸ್ ಏನಿದೆ ಇಟ್ ಇಸ್ ಅನ್ ಎಂಟ್ರಿ ಲೆವೆಲ್ ಜಾಬ್. ಸೊ ನಿಮ್ಗೆ ಸ್ಯಾಲರಿ ಕಡಿಮೆ ಇದೆ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ, ಬಟ್ ವರ್ಕ್ ವಿಲ್ ಬಿ ಮೋರ್. ಸ್ಯಾಲರಿ ಕಡಿಮೆ ಇದ್ರೂ ನಿಮಗೆ ಡೆವಲಪರ್ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ಕೆಲಸ ಇರುತ್ತೆ. ಯಾಕೆ ಅಂತಂದ್ರೆ ಯು ಹ್ಯಾವ್ ಟು ಮಾನಿಟರ್ 24/7 ಶಿಫ್ಟ್ ವೈಸ್ ಕೆಲಸ ಮಾಡಬೇಕಾಗುತ್ತೆ. 2 AM in the morning, 3 AM in the morning ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ಈ ತರ ಒಂದು ಪ್ರೆಷರ್ ಗೆ ರೆಡಿ ಇರಿ. ಅಂಡ್ ಆಲ್ಸೋ ಇಫ್ ಇಟ್ ಇಸ್ ಪಾಸಿಬಲ್ ಲರ್ನ್ ಸ್ಕ್ರಿಪ್ಟಿಂಗ್ ಆನ್ ಡೇ ಟು ಡೇ ಬೇಸಿಸ್. ಸೊ ದಿನಾಗ್ಲೂ ನೀವು ಒಂದು 1 or 2 hours ಸ್ಕ್ರಿಪ್ಟಿಂಗ್ ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಿಸ್ ಇಸ್ ಅ ಸ್ಮಾಲ್ ಪ್ರೋ ಟಿಪ್. ಗೋಯಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಇಸ್ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್. ಲಾಸ್ಟ್ ಇಯರ್ ಗಿಂತ ಈ ವರ್ಷ ಸೈಬರ್ ಅಟ್ಯಾಕ್ಸ್ ಆರ್ ಸೈಬರ್ ಥ್ರೆಟ್ಸ್ ಏನಿದೆ 300% ಜಾಸ್ತಿ ಆಗಿದೆ ಜಸ್ಟ್ ಇನ್ ಇಂಡಿಯಾ. ದಿಸ್ ಇಸ್ ನಾಟ್ ದಿ ಇನ್ ಡಿಮ್ಯಾಂಡ್ ಆರ್ ಆನ್ ಡಿಮ್ಯಾಂಡ್ ಅಂತ ಒಂದು ಜಾಬ್ ರೋಲ್ ಅಲ್ಲ, ಇಟ್ ಈಸ್ ಅ ಕ್ರೂಷಿಯಲ್ ಜಾಬ್ ರೋಲ್. ಸೊ ಯಾರಿಗೆ ಈ ತರ ಸೆಕ್ಯೂರಿಟಿ ಥ್ರೆಟ್ಸ್ ನ ಹ್ಯಾಂಡಲ್ ಮಾಡಕ್ ಬರುತ್ತೆ ಅಂಡ್ ಆಲ್ಸೋ ಹೂ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸೈಬರ್ ಸೆಕ್ಯೂರಿಟಿ, ದೇ ಕ್ಯಾನ್ ಅಪ್ಲೈ ಟು ದೀಸ್ ಕೈಂಡ್ ಆಫ್ ಜಾಬ್ಸ್. ಸೊ ನೀವ್ ಏನೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಅಪ್ಲಿಕೇಶನ್ ನ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಿದಾಗ ಆ ಕ್ಲೌಡ್ ಗೆ ಆಗುವಂತ ಒಂದಷ್ಟು ಥ್ರೆಟ್ಸ್ ನ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಯು ಶುಡ್ ನೋ ಹೌ ಟು ಮಾನಿಟರ್, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಮತ್ತೆ ಏನಾದ್ರೂ ಒಂದು ಅಟ್ಯಾಕ್ ಆಯ್ತು ಅಂತಂದ್ರೆ ಅದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಬೇಕು. ಯು ಶುಡ್ ನೋ ಸಮ್ ಫ್ರೇಮ್ ವರ್ಕ್ಸ್ ಆಸ್ ವೆಲ್. ಇದಿಷ್ಟು ನಿಮಗೆ ಗೊತ್ತಿದೆ ಅಂತಂದ್ರೆ ಯು ಆರ್ ಫಿಟ್ ಟು ಬಿಕಮ್ ಅ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್. ಸೊ ನಿಮ್ಮ ಡೇ ಟು ಡೇ ಬೇಸಿಸ್ ಅಲ್ಲಿ ಯು ಶುಡ್ ಬಿ ವೆರಿ ಅಲರ್ಟ್. ನಿಮ್ಮ ಅಪ್ಲಿಕೇಶನ್ ಗೆ ಏನು ಥ್ರೆಟ್ ಆಗದಿರೋ ತರ ನೋಡ್ಕೊಳ್ಬೇಕು. ಯು ಶುಡ್ ಬಿ ಸೊಲ್ಯೂಷನ್ ಡ್ರಿವನ್. ಸೊ ಯಾವ ತರ ಸೊಲ್ಯೂಷನ್ ನಾವು ಕೊಟ್ರೆ ದಿಸ್ ಪರ್ಟಿಕ್ಯುಲರ್ ಕ್ಲೌಡ್ ಪ್ಲಾಟ್ಫಾರ್ಮ್ ವಿಲ್ ಬಿ ಸೇಫ್, ಇದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಸ್ಯಾಲರಿಯಲ್ಲಿ ನೋಡ್ಬೇಕು ಅಂತಂದ್ರೆ ದಿಸ್ ಈಸ್ ದಿ ಮೋಸ್ಟ್ ಹೈಲಿ ಪೇಡ್ ಜಾಬ್. ಈ ಲಾಸ್ಟ್ 5 ರೋಲ್ಸ್ ಏನ್ ಹೇಳಿದೆ ಅದಕ್ಕಿಂತ ಜಾಸ್ತಿ ನಿಮಗೆ ಇಲ್ಲಿ ಸಿಗುತ್ತೆ. ಸ್ಟಾರ್ಟಿಂಗ್ ಏನೇ ನಿಮಗೆ 0 to 2 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಗೆ ಯು ವಿಲ್ ಬಿ ಅಂಡರ್ 8 to 12 lakhs per annum. ಇನ್ ಲೆಸ್ ದ್ಯಾನ್ 3 to 4 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯು ವಿಲ್ ಬಿ ಇನ್ 15 lakhs per annum. ಬೈ ದಿ ಎಂಡ್ ಆಫ್ 6 or 6+ years ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟೊತ್ತಿಗೆ ಯು ವಿಲ್ ಬಿ ಇನ್ 40 lakhs per annum. ಸೊ ಈ ತರ ಒಂದು ಜಾಬ್ ರೋಲ್ ನೀವು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಯು ಕ್ಯಾನ್ ಸರ್ಚ್ ಫಾರ್ ಅ ಕ್ಲೌಡ್ ಸೆಕ್ಯೂರಿಟಿ ಅನಲಿಸ್ಟ್ ಆರ್ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಆಫ್ ಎನಿ ಪರ್ಟಿಕ್ಯುಲರ್ ಕ್ಲೌಡ್ ಪ್ಲಾಟ್ಫಾರ್ಮ್. ಈ ತರ ನೀವು ಹುಡುಕಿದ್ರೆ ಯು ವಿಲ್ ಗೆಟ್ hundreds of jobs. ಇದಂತೂ ಜಾಸ್ತಿ ಜಾಬ್ ವೇಕೆನ್ಸೀಸ್ ಇದೆ. ಯಾಕೆ ಅಂತಂದ್ರೆ ಈ ತರ ಹ್ಯಾಂಡಲ್ ಮಾಡಕ್ ಬರೋರು ಕಡಿಮೆ ಇದ್ದಾರೆ ಅಂಡ್ ದೇರ್ ಆರ್ ಮೋರ್ ಥ್ರೆಟ್ಸ್ ಹ್ಯಾಪನಿಂಗ್ ಎವ್ರಿ ಡೇ. ಅಂಡ್ ಅಲ್ಟಿಮೇಟ್ಲಿ ಒನ್ಸ್ ಯು ಬಿಕಮ್ ಅ ಲೀಡ್ ಅಥವಾ ಸೆಕ್ಯೂರಿಟಿ ಸೊಲ್ಯೂಷನ್ ಆರ್ಕಿಟೆಕ್ಟ್, ಸೆಕ್ಯೂರಿಟಿ ಆರ್ಕಿಟೆಕ್ಟ್ ಅಂತ ಒಂದು ಪೊಸಿಷನ್ ಹೋದ್ಮೇಲೆ
ಆದ್ಮೇಲೆ ಯು ವಿಲ್ ಬಿ ಫಾರ್ ಶೋರ್ ಇನ್ 60 to 70 lakhs per annum. ಇಲ್ಲಿಗೆ ರೀಚ್ ಆಗಕ್ಕೆ ಯು ಮೈಟ್ ನೀಡ್ ಅನದರ್ 12 to 13 years of work experience. ಕನ್ಸಿಡರಿಂಗ್ ನೀವು 1 or 2 years ಎಲ್ಲೋ ಒಂದ್ ಕಡೆ ಕೆಲಸ ಮಾಡಿದಿರಾ ಅಂದ್ರೆ ಅಲ್ಟಿಮೇಟ್ಲಿ ಒಂದು 15-16 years of work experience ಅಷ್ಟೊತ್ತಿಗೆ ಯು ವಿಲ್ ಬಿ ಇನ್ 70 lakhs per annum. So now these are the job roles which are very very important. ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕ್ಲೌಡ್ ಕೆರಿಯರ್ ಮೇಲೆ ಫೋಕಸ್ ಮಾಡ್ತೀರಾ ಅಂತಂದ್ರೆ ದೀಸ್ ಆರ್ ದಿ ಜಾಬ್ ರೋಲ್ಸ್ ವಿಚ್ ಇಸ್ ಟಾಪ್ ನಾಚ್. ಸೊ ಪ್ಲೀಸ್ ಮಿಸ್ ಮಾಡ್ಬಿಡಿ. ಇದೆಲ್ಲದನ್ನು ನೀವು ಕಲ್ತ್ಕೊಳ್ಳೋಕ್ಕಾದ್ರೆ ಕಲ್ತ್ಕೊಳ್ಳಿ. ಯಾವ್ದು ನಿಮಗೆ ಸೂಟೇಬಲ್ ಆಗಿರುತ್ತೆ ಅದಕ್ಕೆ ಅಪ್ಲೈ ಮಾಡಿ. ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಬೇರೆ ಒಂದಷ್ಟು ಜಾಬ್ ರೋಲ್ಸ್ ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ನೀವೇನೇನು ಕಲ್ತ್ಕೊಳ್ಬೇಕಾಗಿದೆ, ಏನೇನು ಸ್ಕಿಲ್ಸ್ ಬೇಕಾಗಿದೆ ಅಂತ ನಿಮಗೆ ಬೇಕಿದೆ ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನಾನು ನೆಕ್ಸ್ಟ್ ವಿಡಿಯೋಲಿ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೇನಾದ್ರೂ ಹೊಸದಾಗಿ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.